ಬರದ ಹೊತ್ತಲ್ಲಿ ಸಿಎಂ ಡಿಕೆಶಿ ಜಾಣ್ಮೆಯ ನಡೆ ನಡೆದಿದ್ದಾರೆ. ಕಾವೇರಿ ವಿಚಾರದಲ್ಲಿ ಸಂಘರ್ಷದ ಬದಲು ಸಂಧಾನ ಮಾಡಿಕೊಳ್ಳೋಣ. ತಮಿಳುನಾಡು ಜೊತೆ ಸಿಎಂ ಡಿಕೆ ಸಂಧಾನದ ಹೆಜ್ಜೆ ಹಾಕಿದ್ದಾರೆ. ಬರದ ಹೊತ್ತಲ್ಲಿ ಸಿಎಂ ಡಿಕೆಶಿ ಜಾಣ್ಮೆಯ ನಡೆ ನಡೆದಿದ್ದಾರೆ. ಕಾವೇರಿ ವಿಚಾರದಲ್ಲಿ ಸಂಘರ್ಷದ ಬದಲು ಸಂಧಾನ ಮಾಡಿಕೊಳ್ಳೋಣ, ನಮ್ಮಲ್ಲೇ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ. ತಮಿಳುನಾಡು ಜೊತೆ ಸಿಎಂ ಡಿಕೆ ಸಂಧಾನದ ಹೆಜ್ಜೆ ಇಟ್ಟಿದ್ದಾರೆ. ಈಗ ಚರ್ಚೆ ನಡೆಸಲು ತಮಿಳುನಾಡು ಸಿಎಂಗೆ ಡಿಕೆ ಆಹ್ವಾನವನ್ನು ನೀಡಿದ್ದಾರೆ. ಆದರೆ ಆಹ್ವಾನಕ್ಕೆ ಪ್ರತಿಕ್ರಿಯೆ ನೀಡದಂತ ತಮಿಳುನಾಡು ಸಿಎಂ ವಿಜಯ್ ತಳಪತೆ. ಮಳೆಯ ಕೊರತೆ ನಡುವೆ ಕಾವೇರಿ ನೀರು ಬಿಡುಗಡೆಯಾಗಿದ್ದು ಮೇಕೆದಾಟು ಯೋಜನೆಯ ಅಗತ್ಯತೆ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕುತೂಹಲ ಕೆರಳಿಸಿರುವಂತಹ ತಮಿಳುನಾಡು ಸಿಎಂ ಅವರ ನಿರ್ಧಾರ. ಈಗ ಚರ್ಚೆ ನಡೆಸಲು ಕರೆದರೂ ಸಹಿತ ಸಿಎಂ ಬಂದಿಲ್ಲ. ತಮಿಳುನಾಡು ಸಿಎಂ ಆಗಸ್ಟ್ 3ರಂದು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಿಎಂ ವಿಜಯ್ ಅನ್ನೋ ಪ್ರಶ್ನೆ ಮೂಡಿದೆ. ಬರದ ಹೊತ್ತಲ್ಲೇ ಜಾಣ್ಮೆಯ ನಡೆ ನಡೆದಿದ್ದಾರೆ. ಮಳೆಯಿಂದಾಗಿ ಈಗಾಗಲೇ ರಾಜ್ಯಾದ್ಯಂತ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಜೊತೆ ಜಗಳ ಮಾಡೋದು ಬೇಡ, ಸಂಧಾನಕ್ಕೆ ಬರೋಣ ಅನ್ನೋ ಹೆಜ್ಜೆ ಇಟ್ಟಿದ್ದಾರೆ. ಚರ್ಚೆ ನಡೆಸಲು ತಮಿಳುನಾಡು ಸಿಎಂಗೆ ಡಿಕೆ ಆಹ್ವಾನವನ್ನು ನೀಡಿದ್ದಾರೆ. ಇಬ್ಬರ ಮಧ್ಯೆ ವೈಮನಸ್ಸು ಬೇಡ, ಆಗಸ್ಟ್ 3ರಂದು ಸಭೆಗೆ ಬರುವಂತೆ ವಿಜಯ್ಗೆ ಆಹ್ವಾನವನ್ನು ಕೊಟ್ಟಿದ್ದು, ಆದರೆ ಆ ಒಂದು ಆಹ್ವಾನಕ್ಕೆ ಪ್ರತಿಕ್ರಿಯೆ ನೀಡದಂತ ತಮಿಳುನಾಡು ಸಿಎಂ. ಮಳೆಯ ಕೊರತೆ ನಡುವೆ ಕಾವೇರಿ ನೀರು ಬಿಡುಗಡೆ ಮಾಡಲಾಗಿದೆ. ಕೇವಲ ಕುಡಲಿಕ್ಕೆ ಮಾತ್ರ ನಿನ್ನೆ ಕಾವೇರಿ ಪ್ರಾಧಿಕಾರ ನೀರು ಬಿಟ್ಟಿತ್ತು. ತಮಿಳುನಾಡು ಸರ್ಕಾರಕ್ಕೆ ಹಿನ್ನಡೆ ಕೂಡ ಆಗಿತ್ತು. ಆದರೆ ಸಿಎಂ ಅದಕ್ಕೆ ಈಗ ಮತ್ತೊಂದು ಮಹತ್ತರ ಹೆಜ್ಜೆ ಇಟ್ಟಿದ್ದಾರೆ. ಅದೆಲ್ಲ ಏನು ಬೇಡ, ತಮಿಳುನಾಡು ಜೊತೆ ನಾವು ಕೂಡ ಸಂಧಾನವನ್ನು ಮಾಡಿಕೊಳ್ಳೋಣ ಅನ್ನೋ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬರದ ಹೊತ್ತಲ್ಲಿ ಸಿಎಂ ಡಿಕೆಶಿಯ ಜಾಣ್ಮೆಯ ನಡೆ ಇದು. ಕಾವೇರಿ ವಿಚಾರದಲ್ಲಿ ಸಂಘರ್ಷದ ಬದಲು ಸಂಧಾನವನ್ನು ಮಾಡಿಕೊಳ್ಳೋಣ ಎರಡು ರಾಜ್ಯಗಳು. ತಮಿಳುನಾಡು ಜೊತೆ ಸಿಎಂ ಡಿಕೆ ಸಂಧಾನದ ಹೆಜ್ಜೆ. ಈಗ ಆಗಸ್ಟ್ 3ರಂದು ಸಭೆಗೆ ಬರುವಂತೆ ನೂತನ ಸಿಎಂ ವಿಜಯ್ ಅವರಿಗೆ ಆಹ್ವಾನ ನೀಡಿದ್ದಾರೆ. ಆದರೆ ಆಹ್ವಾನಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ತಮಿಳುನಾಡು ಸಿಎಂ ಅವರು. ಮಳೆಯ ಕೊರತೆ ನಡುವೆ ಕಾವೇರಿ ನೀರು ಬಿಡುಗಡೆಯಾಗಿದ್ದು ಒಂದು ಕಡೆ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಆದರೆ ತಮಿಳುನಾಡಿಗೆ ಹಿನ್ನಡೆಯಾಗಿತ್ತು. ಮೇಕೆದಾಟು ಯೋಜನೆಯ ಅಗತ್ಯತೆ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಕುತೂಹಲ ಕೆರಳಿಸಿದೆ ಈಗ ತಮಿಳುನಾಡು ಸಿಎಂ ಅವರ ನಿರ್ಧಾರ. ಯಾವಾಗ ಬರ್ತಾರೆ ಕರ್ನಾಟಕಕ್ಕೆ ಈ ಸಭೆ ಮಾಡಲಿಕ್ಕೆ? ಆದರೆ ಆಗಸ್ಟ್ 3ರಂದು ಸಿಎಂ ಡಿಕೆಶಿ ಅವರು ಸಭೆಗೆ ಆಹ್ವಾನಿಸಿದ್ದಾರೆ. ಆದರೆ ಆ ಆಹ್ವಾನಕ್ಕೆ ಪ್ರತಿಕ್ರಿಯೆ ನೀಡದಂತ ತಮಿಳುನಾಡು ಸಿಎಂ.